ಬರ್ತಿದ್ದಿಲ್ಲ, ಎದುರು ಕುಂದ್ರಲಿಕ್ಕೆ ಬರ್ತಿದ್ದಿಲ್ಲ. ಒಂದು 10-15 ನಿಮಿಷ ನಿಂತ್ರೆ ನನಗೆ ಹಿಂಗೆ ಕಾಲುಗಳು ಉಬ್ಬುತ್ತೀವಿ ರೀ, ಭಾಳ ತ್ರಾಸ ಕೊಡ್ತೈತಿ ರೀ. ಹಂಗಂತ ತೋರಿಸ್ಕೊಳಕ್ಕೆ ಬಂದಿದ್ರಿ ಹಿಂಗೆ ಸರ್ವಶ್ರೀ ಪ್ರಾಡಕ್ಟ್ ಅಂತೇಳಿ ಅಂತ ಹಿಂಗೆ ಬೇರೆದವ್ರ ಬಾಯಿಲಿ ಕೇಳಿದ್ದೆ. ಅವರು ಹೇಳಿದ್ರು ಹಿಂಗೆ ಹೋಗಿ ಬರಂಬ ಅಂತೇಳಂತ ಅವ್ರು ಕರ್ಕೊಂಡು ಬಂದು ನನಗೆ ಇಲ್ಲಿ ಸರ್ವಶ್ರೀ ಪ್ರಾಡಕ್ಟ್ದು ಮಾಹಿತಿ ಹೇಳ್ಕೊಟ್ರಿ, ತಿಳಿಸ್ಕೊಟ್ಟಿದ್ರಿ. ತಿಳಿಸ್ಕೊಟ್ಟ ಮೇಲೆ ಅವ್ರು ಹೇಳಿದ್ಮೇಲೆ ಅವ್ರು ಹೇಳಿ ಪ್ರಾಡಕ್ಟ್ ತೊಗೊಂಡೋಗಿ ನಾ ಯೂಸ್ ಮಾಡಿ ನೋಡೀನಿ ರೀ. ನನಗೆಲ್ಲ ನಾರ್ಮಲ್ ಆಗ್ಯಾವ್ರಿ, ಕಾಲು ನೋವು ಬಲ್ಲ ಆಯಿತು, ದಮ್ಮ ಉಬ್ಸನೂ ಇಲ್ಲ, ನನಗೆಲ್ಲ ರೀತಿಯಿಂದ ಚೆಂದ ಆಗ್ಯದ್ರಿ. ಅದಕ್ಕೆ ಮತ್ತೊಂದು ಸತಿ ಇದು ಮಾಡಿಕೊಂಡು ಈಗ ನಮ್ಮ ಹತ್ರ ನಾನು ಇಲ್ಲಿ ಪ್ರಾಡಕ್ಟ್ ತೊಗೊಂಡು ಹೋಗ್ಲಿಕ್ಕೆ ಅಂಗಡಿಗೆ ಬಂದೀನಿ ರೀ. ಯಾವ ಪ್ರಾಡಕ್ಟ್ ನೋಡಿದ್ರಿ ತೋರಿಸ್ರಿ ಮೇಡಮ್? ಯಾವ ಪ್ರಾಡಕ್ಟ್ ಅಂದ್ರೆ ಇದು ಟ್ಯಾಬ್ಲೆಟ್ ಅದ ರೀ, ಮತ್ತು ಇದೊಂದು ಟ್ಯಾಬ್ಲೆಟ್ ಅದ ರೀ, ಇದೊಂದು ಟ್ಯಾಬ್ಲೆಟ್ ಅದ ರೀ, ಮತ್ತು ಇದೊಂದು ಟ್ಯಾಬ್ಲೆಟ್ ಅದ ರೀ. ಇವು 3 ಟ್ಯಾಬ್ಲೆಟ್ ಕೊಟ್ಟಾರಿ ನನಗೆ. ಮೊದಲೆಲ್ಲ ತೊಗೊಂಡ್ಮೇಲೆ ನನಗೆಲ್ಲ ಕಾಲು ಕಮ್ಮಿ ಆಗ್ಯದ್ರಿ. ಒಂದು ಇವು ಇದು ಕೊಟ್ಟಾರಂದ್ರೆ ನನಗೊಂದು ದೇವ್ರ ವರದಾನ ಸಿಕ್ಕಂಗೆ ಆಗ್ಯದ್ರಿ. ಎಲ್ಲ ರೀತಿಲಿಂದ ಚಂದ ಆಗ್ಯದ್ರಿ ನನಗೆ. ಹಂಗಂತೇಳಂತ ಮತ್ತೆ ತೊಗೊಂಡೋಗ್ಲಿಕ್ಕೆ ಬಂದೀನಿ ರೀ ಇವತ್ತು ನಾ ಇಲ್ಲಿ ತೊಗೊಂಡೋಗ್ಲತ್ತೀನಿ. ಕೈ ಕಾಲು ನೋವು ಇದ್ದವ್ರು ಎಲ್ಲರೂ ತೊಗೋಬೋದನ್ರಿ? ಯಾರನ್ನೂ ತೊಗೋಬೋದ್ರಿ ಸರ್. ತೊಗೊಂಡವ್ರಿಗೆ 100% ಪಾಸಿಟಿವ್ ಎನರ್ಜಿ ಇದು ಅದ ರೀ. ನಾ ಹೇಳತ್ತೀನಲ್ಲಿ, ನಾ ತೊಗೊಂಡು ಅನುಭವ ಆದಮೇಲೆ ನಾ ನಿಮಗೆ ಹೇಳತ್ತೀನಿ ರೀ ಅಷ್ಟೇ. ಒಂದು 15 ದಿನದಾಗೆ ನಿಮಗೆ ಹೇಳ್ಕೊಡ್ತಿದ್ರಿ ಅದ್ರದ್ದು ಪ್ರಾಜೆಕ್ಟ್ ನಿಮ್ಗೆ ಏನು ಡಿಫ್ರೆನ್ಸ್ ಆಗ್ಯದ ಅಂತೇಳಂತ. ಅದು ಹೆಲ್ದಿ ನೀವೇ ಹೇಳ್ತೀರಿ ನನಗೆ ಆರಾಮಾಗ್ಯದ್ರಿ ಅಂತೇಳಂತ. ಅಷ್ಟು ಪ್ರಾಡಕ್ಟ್ ಇದದ ರೀ. ಸರ್ವಶ್ರೀ ನಂಬರ್ 1 ಅದ ರೀ. ಒಂದು ದೇವ್ರ ವರದಾನ ಅಂತ ಅನ್ಕೋಬಹುದು ರೀ. ಎಸ್ ಮೇಡಮ್, ಪ್ರತಿಯೊಬ್ಬರಿಗೂ ಕೂಡ ತಗೋಬೇಕಂತೇಳಂತ ನಾ ಇದು ಮಾಡ್ತೀನಿ ರೀ ಅಷ್ಟೇ. ನೀವು ತೊಗೊಂಡು ನೋಡ್ರಿ, ತೊಗೊಂಡಾದ್ಮೇಲೆ ನೀವೇ ಹೇಳ್ತೀರಿ ಹೌದಪ್ಪ ಇದು ಕರೆಕ್ಟ್ ಅದ, ಒಂದು ದೇವ್ರದ್ದು ಇದು ಅದ ಅಂತ ಹೇಳಂತ ನೀವೇ ಹೇಳ್ತೀರಿ. ನೋಡಿ ನೀವೇ ತೊಗೊಂಡು ಅನುಭವ ಆದ್ಮೇಲೆ ನಿಮ್ದು ಇದು ಹೇಳ್ರಿ ನೀವೇ ಅಂತ. ಎಸ್ ಮೇಡಮ್, ಓಕೆ. ಮೊದಲೇನದ ನಡೆಯಕ್ಕೆ ಆಗ್ತಿದಲ್ರಿ, ಈಗ ಏನದ ನಡೆಯಕ್ಕೆ ಆಗ್ತಿಲ್ಲ, ನಡೀತಿ ಆರಾಮ್ ನಡೀತೀವಿ. ಓಕೆ ನೋಡಿ, ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ರೀ. ಓಕೆ ಥ್ಯಾಂಕ್ ಯು ಮ್ಯಾಮ್.